ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಿಮಗೆ ನಮ್ಮ ಸಿಂಗಾಪುರ್ ಸೀರೀಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ನಮ್ಮ ಪ್ಲ್ಯಾನ್ ಇದ್ದಿದ್ದು ಏರ್ಪೋರ್ಟ್ನ ಚೆನ್ನಾಗಿ ಸುತ್ತಾಡೋದು ಮತ್ತು ನೈಟ್ ಸಫಾರಿಗೆ ಹೋಗೋದು. ನೋಡಿ ಇಲ್ಲಿ ಇವಾಗ ಇದು ವರ್ಲ್ಡ್ಸ್ ಟಾಲೆಸ್ಟ್ ಇಂಡೋರ್ ವಾಟರ್ಫಾಲ್. ಎಷ್ಟು ಸೂಪರ್ ಆಗಿದೆ ಅಂತ. ಇದು ಚಾಂಗೈ ಏರ್ಪೋರ್ಟಲ್ಲಿದೆ. ಇದನ್ನು ನೋಡೋಕ್ಕೆ ಅಂತಲೇ ಎಷ್ಟೊಂದು ಜನ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ರು. ಇಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇತ್ತಲ್ಲ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಎಲ್ಲ ಲೆವೆಲ್ಸಲ್ಲೂ ಕೂಡ ಜನ ಇತ್ತು. ಎಲ್ಲ ಕಡೆಯಿಂದ ಡಿಫ್ರೆಂಟ್ ವ್ಯೂ ಇತ್ತು. ಇದು ಬ್ಯೂಟಿಫುಲ್ ಆಗಿರೋ ವಾಟರ್ಫಾಲ್ನ ನೋಡಿಕೊಂಡು ನಾವು ಏರ್ಪೋರ್ಟ್ ಸುತ್ತಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಒಂದು ಸಂಕ್ರಾಂತಿ ಅಂತ ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇತ್ತು. ಬಟ್ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಟೈಮಲ್ಲಿ, ಸೊ ನಾವೇನು ತಿಂದಿಲ್ಲ, ನಾವು ಇಲ್ಲಿ ತಿನ್ಕೊಂಡು ಬಂದಿದ್ವಿ. ನಾವು ಗೋ ಸಿಟಿ ಆ್ಯಪ್ ಅಂತ ಒಂದು ಪರ್ಚೇಸ್ ಮಾಡಿದ್ವಲ್ಲ, ಕಾಂಬೋ ಟಿಕೆಟ್ಸು, ಅದರಲ್ಲಿ ಚಾಂಗೈ ಏರ್ಪೋರ್ಟ್ ಕೂಡ ಕೆಲವೊಂದು ಅಟ್ರಾಕ್ಷನ್ಸ್ ಕವರ್ ಆಗಿತ್ತು. ಈಗ ನೋಡ್ಬೋದು, ಇದು ಕ್ಯಾನೋಪಿ ಬ್ರಿಡ್ಜ್ ವಾಕ್ ಅಂತ. ಈ ಗ್ಲಾಸ್ ಮೇಲೆ ನಾವು ಜಸ್ಟ್ ನಡ್ಕೊಂಡು ಹೋಗೋದು ಒಂದು ಬ್ರಿಡ್ಜಲ್ಲಿ. ಇದರಿಂದ ನಮಗೆ ಈ ವಾಟರ್ಫಾಲ್ದು ವ್ಯೂ ಸಿಕ್ತಿತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಎಲ್ಲಿ ನೋಡಿದ್ರು ಗ್ರೀನರಿ, ತುಂಬ ಪ್ಲ್ಯಾನ್ಸು ಮತ್ತು ಟ್ರೀಸ್ ಎಲ್ಲನೂ ಏರ್ಪೋರ್ಟ್ ಒಳಗಡೆನೇ ಇದೆ. ನೀವು ಫಸ್ಟ್ ಡೇ ಏರ್ಪೋರ್ಟಿಗೆ ಲ್ಯಾಂಡ್ ಆಗ್ತಿರಲ್ಲ, ಆದರೂ ಕೂಡ ಇದನ್ನೆಲ್ಲ ನೋಡ್ಬೋದು. ಬಟ್ ಏನು ಅಂತಂದರೆ ನಮ್ಮ ಹತ್ರ ಲಗೇಜಸ್ ಇತ್ತಲ್ಲ, ಲಗೇಜ್ ಇಡೋಕ್ಕೇ ಇಲ್ಲಿ ತುಂಬ ಕಾಸ್ಟ್ಲಿ ಪ್ರೈಸು. ಸೊ ನಾವು ಇಲ್ಲೇನು ಲಗೇಜ್ ಇಟ್ಟು ಇದನ್ನೆಲ್ಲ ನೋಡಲಿಲ್ಲ. ನಾವು ಫಸ್ಟ್ ಡೇ ಹೋಟೆಲ್ ಕೊಟ್ಟೋದ್ವಿ. ನಾವು ಇದಕ್ಕೆ ಅಂತಲೇ ಒಂದು ಹಾಫ್ ಡೇನ ಡೆಡಿಕೇಟ್ ಮಾಡಿಕೊಂಡು ಬಂದಿದ್ವಿ. ನೋಡಿ ಇಲ್ಲಿ ನೀವು ಎಷ್ಟು ಗ್ರೀನರಿ, ಎಷ್ಟು ಪ್ಲ್ಯಾನ್ಸು, ಟ್ರೀಸು, ಈ ವಾಟರ್ಫಾಲು. ಇದರಿಂದನೇ ಈ ಚಾಂಗೈ ಏರ್ಪೋರ್ಟ್ನ ಬೆಸ್ಟ್ ಏರ್ಪೋರ್ಟ್ ಅಂತಲೂ ಕರೀತಾರೆ. ಈ ಲಶ್ ಇಂಡೋರ್ ಗ್ರೀನರಿ ತುಂಬಾ ಸಖತ್ತಾಗಿ ವೈಬ್ ಕೊಡ್ತಾ ಇತ್ತು. ಇಲ್ಲಿ ನೀವು ನೋಡ್ತಿರೋದೇನಪ್ಪ ಅಂತಂದರೆ ಗ್ರೀನರಿ ಮೇಜು. ಇದನ್ನು ಹೆಡ್ಜ್ ಮೇಜ್ ಅಂತಲೂ ಕರೀತಾರೆ. ಇದೊಂಥರ ನಮಗೆ ಪಝಲು. ಇದನ್ನು ನಾವು ಇನ್ನಾಗಿ ಮತ್ತೆ ದಾರಿ ಹುಡ್ಕೊಂಡು ಆಚೆ ಬರಬೇಕು. ಈಗ ನಾವು ಅಲ್ಲೇ ಸುತ್ಕೊಂಡು ಈಗ ಟವರಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ಏರೋಪ್ಲೇನ್ಸು. ಸೊ ಬೇಸಿಕಲಿ ಈಗ ಇದು ಏರ್ಪೋರ್ಟು. ಸೊ ನಾವು ಅಲ್ಲೊಂದು ಸ್ವಲ್ಪ ಸುತ್ಕೊಂಡು ಬಂದ್ವಿ. ಈಗ ಇದು ಕ್ಯಾನೋಪಿ ಟವರ್. ಇದು ಏರ್ಪೋರ್ಟ್. ಎಲ್ಲ ಕಡೆ ನಾವೇ. ಹೌದಾ? ಇನ್ನೂ ಹೋಗಿಲ್ಲ. ಇಲ್ಲಿ ಹೋಗ್ಬೇಕು. ಇದು ವೇ ಕಂಡಿಡೀರಿ. ಈಗ ನಾವು ನಮ್ಮ ವೇನ ಕಂಡಿಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಕಂಡ್ರಿ ಖಾಲಿ. ಇಲ್ಲಿ ಖಾಲಿ ಇದೆ. ಈಗ ನಾವು ಇಲ್ಲಿ ಒಂದು ಸ್ಟಿಕ್ ಕೊಟ್ಟಿದ್ದಾರೆ. ಈ ಸ್ಟಿಕ್ಕಲ್ಲಿ ನಾವು ಎಲ್ಲಿ ಜಾಗ ಇದೆ ಅಂತ ಕಂಡಿಡ್ಕೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೊಡಿತಾ ಇದ್ದಂಗೆ ಇದು ಮಿರರ್ ಅಂತ ಗೊತ್ತಾಗ್ತಾ ಇದೆ. ಸೊ ಇದು ಮಿರರ್ ಅಂತ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಇದು ಮಿರರ್ ಅನ್ಸುತ್ತೆ, ಬಟ್ ಮಿರರ್ ಇಲ್ಲ. ಇಲ್ಲಿ ಇವರು ಹುಡುಕ್ತಾ ಇದ್ದಾರೆ ಯಾವುದು ಮಿರರ್, ಯಾವುದು ನಾರ್ಮಲ್ ಅಂತ ಗೊತ್ತೇ ಆಗಲ್ಲ. ಇಲ್ಲಿ ಹಾಂ, ಸೊ ಇವಾಗ ಬಂದಿರೋದು ನಾವು ಕ್ಯಾನೋಪಿ ಪಾರ್ಕ್ಗೆ. ಸೊ ಇಲ್ಲಿ ಏನು ಬರೀ ಗಿಡ ಎಲ್ಲ ಕಡೆ ಗಿಡ, ನೀರು, ಏನಿಲ್ಲ. ಏರ್ಪೋರ್ಟ್ ಪೂರ್ತಿ ಒಂದು ರೌಂಡ್ ಹಾಕಿ ಅಂತ ಹೇಳಿದ್ದಾರೆ ಅಷ್ಟೇ. ಕ್ಯಾನೋಪಿ ಪಾರ್ಕ್ ಅಂದರೆ ಬೇಸಿಕಲಿ ದಿಸ್ ಇಸ್ ಅನ್ ಪಾರ್ಕ್ ವಿಚ್ ಇಸ್ ಇನ್ಸೈಡ್ ದ ಏರ್ಪೋರ್ಟ್ ಒಳಗಡೆನೆ ಪಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಏನು ಗಿಡಗಳು. ನೋಡಿದೆ ನವಿಲು. ಚೆನ್ನಾಗಿದೆ ನವಿಲು ಆ್ಯಕ್ಚುಲಿ ಬೇಸಿಕಲಿ ಇದು. ಆಮೇಲೆ ಇಲ್ಲಿ ಆನೆ ದಿಸ್ ಇಸ್ ವೆರಿ ಕ್ಯೂಟ್. ಇಲ್ಲಿ ಆನೆ ಸೊಂಡ ಅನ್ಸುತ್ತೆ ಮೋಸ್ಟ್ಲಿ. ಈಗ ನಾವು ಹೆಡ್ಜ್ ಮೇಜ್ ನೋಡಿದ್ವಿ, ಮಿರರ್ ಮೇಜ್ ನೋಡಿದ್ವಿ. ಅದ್ರ ಜೊತೆಗೆ ಇನ್ಕ್ಲೂಡೆಡ್ ಆಗಿದ್ದು ಇದು ಕ್ಯಾನೋಪಿ ವಾಕ್ ಅಂತ. ಜಸ್ಟ್ ಈ ಗ್ರೀನರಿ ವೇ ಅಲ್ಲಿ ನಾವು ವಾಕ್ ಮಾಡೋದು, ಇದೇ ಒಂದು ಅಟ್ರಾಕ್ಷನ್ ಅಲ್ಲಿ. ಸೊ ಇಲ್ಲಿ ಮಾಮೂಲಿ ಸೋಪ್ ಬರುತ್ತೆ, ಇಲ್ಲಿ ನೀರು ಬರುತ್ತೆ. ದಿಸ್ ಇಸ್ ಓಕೆ, ದಿಸ್ ಇಸ್ ಕಾಮನ್ ಎವ್ರಿವೇರ್. ಇಲ್ಲೇನಂತಂದರೆ
ಮಿರರ್ ಇದೆಯಲ್ಲ, ಮಿರರ್ ಕೆಳಗಡೆನೆ ಒಣಗಿಸ್ಕೊಳಕ್ಕೆ, ಕೈ ಒಣಗಿಸ್ಕೊಳಕ್ಕೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಡ್ರೈ ಹೇರ್ ಅಂತ. ಡ್ರೈ ಹೇರ್ ಆದಮೇಲೆ ಇಲ್ಲಿ ಇನ್ನೊಂದು ಸಿಂಬಲ್ ಕೊಟ್ಟಿದ್ದಾರೆ, ಇಲ್ಲೇ ಕೆಳಗಡೆ ಟಿಶ್ಯೂ ಇಟ್ಟಿರ್ತಾರೆ, ಹೇಳ್ಕೊಂಬಿಡೋದು. ಟಿಶ್ಯೂ ಹೇಳ್ಕೊಂಡು ಮಾಡಿ ಇದನ್ನು ಮುಗಿಸ್ಕೊಂಡು ನಾವು ಎಲ್ಲೋದ್ವಿ ಅಂತಂದರೆ ಲಿಟಲ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಯಾಕಂದರೆ ನಮ್ಮದು ನೈಟ್ ಸಫಾರಿ ಇದ್ದಿದ್ದು 6:30 ಮೇಲೆ. ಸೊ ಮಧ್ಯದಲ್ಲಿ ಊಟ ಟೈಮಲ್ಲಿ ಲಿಟಲ್ ಇಂಡಿಯಾಗೆ ಹೋಗೋಣ ಅಂತ ಹೊರಟ್ವಿ. ಈ ಲಿಟಲ್ ಇಂಡಿಯಾ ಲಿಟಲ್ ಇಂಡಿಯಾನೇ. ಇಲ್ಲಿ ನೋಡ್ಬೋದು ನೀವು, ಚಿನ್ನದ ಅಂಗಡಿಗಳು ಎಲ್ಲ ನಮ್ಮ ಇಂಡಿಯಾದಲ್ಲಿ ಹೆಂಗಿರುತ್ತೆ ಅಲ್ಲಿ ಹಂಗೆ ಇರುತ್ತೆ. ಬಟ್ ಒಳಗಡೆ ಇರೋ ಜನ ಮಾತ್ರ ಸಿಂಗಾಪುರಿಯನ್ಸು. ಇಲ್ಲೆಲ್ಲ ತಮಿಳಿಯನ್ಸ್ ಜಾಸ್ತಿ. ಲಿಟಲ್ ಇಂಡಿಯಾದಲ್ಲಿ ಎಲ್ಲ ಥರ ಶಾಪಿಂಗು, ನಿಮ್ಗೆ ಏನೇನು ಬೇಕು ಇಂಡಿಯಾದು ಎಲ್ಲ ಇಲ್ಲೇ ಸಿಗುತ್ತೆ. ಸೀರೆ, ಬಟ್ಟೆ, ಗಿಡ, ಹಣ್ಣು ಎಲ್ಲ. ಲೈಕ್ ನಮ್ಮದು ಟೆಂಪಲ್ಗಳ ಮುಂದೆ ಮತ್ತು ಟೆಂಪಲ್ ರೋಡ್ಸ್ ಇರುತ್ತಲ್ಲ, ಹಂಗೆ ಲಿಟಲ್ ಇಂಡಿಯಾ ಪೂರ್ತಿ ಎಲ್ಲ ಶಾಪ್ಸ್ನ ತುಂಬೋಗಿತ್ತು. ನಾವಿಲ್ಲಿ ಲಿಟಲ್ ಇಂಡಿಯಾಗೆ ಬಂದಾಗ ಏನಪ್ಪ ಅಂತಂದರೆ ಮಳೆ ಸ್ವಲ್ಪ ಬರ್ತಾ ಇತ್ತು. ಇಲ್ಲಿಗೆ ಬಂದಮೇಲೆ ಮಳೆ ಜಾಸ್ತಿನೇ ಆಗೋಯ್ತು. ನಾವು ಛತ್ರಿ ತೊಗೊಂಡು ಹೋಗಿದ್ವಿ, ಸೊ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಊಟಕ್ಕೆ ಎಲ್ಲಿ ಹೋಗೋಣ ಅಂತ ಗೂಗಲಲ್ಲಿ ಸ್ವಲ್ಪ ಹುಡುಕೊಂಡು ಎಲ್ಲಾದರೂ ಚೆನ್ನಾಗಿರೋ ಕಡೆ ಟ್ರೈ ಮಾಡೋಣ ಅಂತ ನಾವು ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಕೊನೆಗೂ ಒಂದು ಹೋಟೆಲ್ಗೆ ಹೋದ್ವಿ. ನಾವು ದೋಸೆ ಪ್ರಿಯರು, ಸೊ ಫಸ್ಟ್ ನಾವೊಂದು ದೋಸೆ ತಿನ್ನೋಣ ಅಂತ ಒಂದು ದೋಸೆ ತೊಗೊಂಡ್ವಿ. ಅದಾದಮೇಲೆ ಒಂದು ಮೀಲ್ಸ್ನ ತೊಗೊಂಡು ಎಂಜಾಯ್ ಮಾಡಿದ್ವಿ. ಮೀಲ್ಸು ದೋಸೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಬಟ್ ಟೇಸ್ಟ್ ಅಷ್ಟಕ್ಕಷ್ಟೇ. ನಮ್ಮ ಕರ್ನಾಟಕದಷ್ಟಂತೂ ಚೆನ್ನಾಗಿರಲಿಲ್ಲ. ಸಿಂಗಾಪುರ್ ಬೇರೆ ಹಾಕರ್ ಸೆಂಟರ್ಸಲ್ಲಿ ಬರೀ ನಾನ್ ವೆಜ್ಜೇ ಜಾಸ್ತಿ ಸಿಗೋದು. ಸೊ ಇದೊಂಥರ ಚೆನ್ನಾಗಿದೆ ಅಂದ್ಕೊಂಡು ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಮೆಟ್ರೋಗೆ ಯೂಸ್ ಮಾಡೋ ಸೇಮ್ ಕಾರ್ಡನ್ನ ನಾವಿಲ್ಲಿ ಬಸ್ಗೂ ಸಹ ಯೂಸ್ ಮಾಡಿಕೊಂಡು ಹೋಟೆಲ್ಗೆ ಬಂದ್ವಿ. ಅಲ್ಲಿಂದ ನಾವು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ತೊಗೊಂಡು ಹೊರಟಿದ್ದು ಎಲ್ಲಿಗೆ ಅಂತಂದರೆ ನಮ್ಮದು ನೈಟ್ ಸಫಾರಿ ಇತ್ತಲ್ಲ ಅಲ್ಲಿಗೂ ಸಹ ಒಂದು ಬಸ್ ಇರುತ್ತೆ ಅಂತ ನಮಗೆ ಹೇಳಿದರು. ಆ ಬಸ್ನ ನಾವು ಕ್ಯಾಚ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ಬಸ್ಸಲ್ಲಿ ಜಸ್ಟ್ ಮೆಟ್ರೋ ಕಾರ್ಡ್ನ ಹೆಂಗೆ ಟ್ಯಾಪ್ ಮಾಡ್ತೀವಿ ಅದೇ ಥರ ಎಂಟ್ರಿ ಆಗಬೇಕಾದ್ರೆ ಒಂದ್ಸತಿ ಟ್ಯಾಪ್ ಮಾಡೋದು, ಔಟ್ ಆಗಬೇಕಾದ್ರೆ ಒಂದ್ಸತಿ ಟ್ಯಾಪ್ ಮಾಡೋದು. ಈ ನೈಟ್ ಸಫಾರಿ ಹೆಂಗೆ ಅಂತಂದರೆ ಕಂಪ್ಲೀಟ್ ಝೂ ಅಲ್ಲಿ ಕತ್ಲಾದ್ಮೇಲೆ ಏನು ಮಾಡ್ತಾರೆ, ನಮಗೆ ಓಡಾಡಿ ಅಂತ ಬಿಟ್ಬಿಡ್ತಾರೆ. ಸೊ ಒಂದು ವಾಕಿಂಗು ಒಂದು ವೇ ಇರುತ್ತೆ, ಅದು ಬಿಟ್ಟರೆ ಒಂದು ಇಲ್ಲಿ ಸಣ್ಣ ಬಸ್ಸಸ್ ಕೂಡ ಇರುತ್ತೆ. ಎರಡನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಾವು ಫಸ್ಟ್ ಚೂಸ್ ಮಾಡಿದ್ದು ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಡಿಫ್ರೆಂಟ್ ಟ್ರೇಲ್ಗಳಂತ ಬಿಟ್ಟಿರ್ತಾರೆ. ಸೊ ಈ ಟ್ರೇಲ್ ಅಂತಂದರೆ ಜಸ್ಟ್ ವೇ. ಈ ವೇಯಲ್ಲಿ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಡಿಫ್ರೆಂಟ್ ಝೋನ್ಸ್ ಇರುತ್ತೆ, ಲಯನ್ದು ಮತ್ತು ಬೇರೆ ಥರ ಆ್ಯನಿಮಲ್ಸ್ದು. ಅದನ್ನೆಲ್ಲ ನಾವು ನೋಡಿಕೊಂಡು ಹೋಗ್ಬೋದು. ಬಟ್ ಸೀರಿಯಸ್ಲಿ ಇದೊಂಥರ ಭಯ ಅಂತ ಅನ್ನಿಸ್ತಾ ಇರುತ್ತೆ, ಯಾಕೆಂದರೆ ಅಷ್ಟು ಕತ್ಲೆ ಆಗಿರುತ್ತೆ. ನಮ್ಮ ಜೊತೆ ಕೂಡ ಯಾವುದೇ ಗಾರ್ಡ್ಸ್ ಇರಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ನಡ್ಕೊಂಡು ಹೋದ್ವಿ. ಬಟ್ ಈ ಎಕ್ಸ್ಪೀರಿಯನ್ಸ್ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಮುಂದೆ ಬರೋವಂಥ ಆ್ಯನಿಮಲ್ ಕ್ಲಿಪ್ಪಿಂಗ್ಸ್ನ ನೋಡಿ ಎಂಜಾಯ್ ಮಾಡಿ. ಆ್ಯನಿಮಲ್ ಲವರ್ಸ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ. ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ನಾನು ಹೇಳ್ತೀನಿ. ಲಯನ್ ಬಂದರೆ ಏನು ಮಾಡ್ತೀರಾ? ಈ ಥರ ಕತ್ಲೆ ಕಾಡಲ್ಲಿ ಲಯನ್ ಬಂದರೆ ಹಂಗೆ ಲಯನ್ ಜೊತೆ ಮಾತಾಡ್ಕೊಂಡು ಕಾಲ ಕಳೆಯೋದಷ್ಟೆ. ಸೊ ಇವಾಗ ನಾವು ನೈಟ್ ಸಫಾರಿಗೆ ಬಂದಿದ್ದೀವಿ. ಇದೊಂದು ಜಸ್ಟ್ ಒಂದು ಬ್ರಿಡ್ಜ್ ಥರ ಇತ್ತು. ಇಲ್ಲಿ ಲೈಟಿಂಗ್ಸ್ ಹಾಕ್ಬಿಟ್ಟು ಇದು ಇನ್ಸ್ಟಾಗ್ರಾಮ್ ಪ್ಲೇಸ್ ಅಂತ ಹಾಕ್ಬಿಟ್ಟಿದ್ರು. ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರು. ಲಿಟ್ರಲಿ ಸ್ವಲ್ಪ ಭಯ ಆಗುತ್ತೆ. ನಾನು ನನ್ನ ಹಸ್ಬೆಂಡು ನಾವಿಬ್ಬರೇ ನಡ್ಕೊಂಡು ಹೋಗ್ತಿದ್ವಿ. ಸುಮಾರು ಹೊತ್ತು ಆದಮೇಲೆ ಒಬ್ಬರು ಬಂದರು ನಮ್ಮ ಹಿಂದೆ. ಈಗೇನು ಮೂನೆ ಮಾಡ್ತಾವಲ್ಲ. ಹೈನಾ ಇದು ಹೈನಾ ನಾನೇನೋ ತೋರಿಸಿದ
ಹೋಗ್ತೀನಿ. 시하라 달리 시하라 Bird, I think so. You can jump, right? And he's trying to ಇನ್ನೂ ಕೂಡ ತಗೊಳ್ಳಿಲ್ವಾ? ಈಗ ನೋಡಿ ಇಲ್ಲಿ ವೈಟ್ ಟೈಗರ್ಸ್ ಅಂತ ಬರೆದಿದ್ದಾರೆ. ಈಗ ನೋಡೋಣ ಇಲ್ಲಿ. ಅಬ್ಬಬ್ಬಾ, ಟೈಗರ್ ಇದು ಇದೇನಿದು? ಅಮ್ಮ ಏನಿದೆಯಾ? ಎಂತ ಟೈಗರ್. ನಾವು ಇಲ್ಲಿ ಸಫಾರಿ ವಾಕ್ ಮುಗಿಸ್ಕೊಂಡು ಬಂದಾದ್ಮೇಲೆ ಇಲ್ಲಿ ಒಂದು ಶೋ ಇತ್ತು, ಅನಿಮಲ್ ಶೋ. ನಾವ್ ಇದನ್ನ ನೋಡಕ್ಕೆ ಅಂತಾನೆ ಬಂದ್ವಿ. ಈ ಅನಿಮಲ್ ಶೋ ಅಲ್ಲಿ ಏನ್ ಮಾಡ್ತಾರೆ, ಟ್ರೈನ್ಡ್ ಆಗಿರೋ ಅನಿಮಲ್ಸ್ ಇರುತ್ತಲ್ಲ ಅದನ್ನ ಕರ್ಕೊಂಡ್ ಬಂದು ಪರ್ಫಾರ್ಮೆನ್ಸಸ್ ನ ಕೊಡಿಸ್ತಾರೆ. These stunning birds can be found with their excellent digestive system. They are able to digest the entire prey. This includes the skin, teeth, bones, horns, and even the hooves. ಶೋ ಚೆನ್ನಾಗಿತ್ತು. ಅದನ್ನ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಅಲ್ಲಿ ನೀವು ಹೆಂಗ್ ನೋಡ್ತಿದ್ದೀರಲ್ಲ, ಇದು ಸಫಾರಿ ವೆಹಿಕಲ್. ಈ ವೆಹಿಕಲ್ ಅಲ್ಲಿ ಕೂಡ ನಮ್ಮನ್ನ ಕೂತ್ಕೊಂಡು ನಾವು ಇಡೀ ಸಫಾರಿನ ಎಂಜಾಯ್ ಮಾಡ್ಬೋದು. ಇದ್ರಲ್ಲೇನಲ್ಲ, ನಾವು ಯಾವ್ಯಾವ ಪ್ರಾಣಿಗಳನ್ನ ನೋಡ್ತಾ ಇರುವಾಗ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ. Moving on to the rocky outcrop to the right, we have the mako, king of all mountains. Wade through the marsh. You can't miss our striking greater flamingos. Flamingos feed without ever looking at the food. With their head upside down, they take in mouthfuls of water and strain tiny organisms from the water using their specialized beaks. Horns that are used for defense against predators. Males also use their horns to establish dominance. The elephant matriarch of night safari is Jamila, and she leads the herd and acts as a mediator of conflicts amongst the herd members. When bull elephants are of age, they leave the herd to live independently. The bull elephant on our right is Sangwira. His name means warrior in the Malay language. He was born in Turkey at night safari. Only male Asian elephants or bulls have longer tusks. Female elephants have shorter ones, known by many to be an attractive bull elephant. Over the years, he has become an idol. ಇದೊಂದು ಅಮೇಝಿಂಗ್ ಸಫಾರಿ ಅಂತಾನೆ ನನ್ಗನ್ನಿಸ್ತು. ಇದನ್ನೆಲ್ಲ ನಾವು ಎಂಜಾಯ್ ಮಾಡಿಕೊಂಡು ನೈಟ್ ಆಗಿತ್ತು. ನಾವು ಬಂದಿದ್ವಲ್ಲ ಆ ಬಸ್ಸಲ್ಲೇ ನಾವು ಹೋಟೆಲ್ಗೆ ಹೊರಟ್ವಿ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.